ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಗುಳಂಬ ಮಾಡೋದ ನೋಡೋಣ ಬರ್ರಿ. ಗುಳಂಬ ಮಾಡ್ಲಿಕ್ಕೆ ದೊಡ್ಡ 5 ಮಾಣಿಕೆ ತೊಗೊಂಡೇನಿ. ಅಗದಿ ಹಸಿ ಇರಬೇಕು, ಹುಳಿ ಇರಬೇಕು. ಕ್ಲೀನಾಗಿ ತೊಳ್ಕೊಂಡು ಒರೆಸ್ಕೊಳ್ಲಿಕ್ಕತ್ತೀನಿ. ಇದು ತುಂಬ ತಗೋಬೇಕು, ಮೇಲಿಂದೆಲ್ಲ ತಗ್ಟಿ ತಗೋಬೇಕದು. ಕ್ಲೀನಾಗಿ ತಗೋಬೇಕು, ತಗಟಿ ಹಸಿರಿದ್ದೆಲ್ಲ. ಅದು ಹಸಿರಿದ್ದಿದ್ರೆ ತಗಟಿದ್ರೆ ಕಹಿ ಆಗ್ತದೆ, ಒರಟಾಗ್ತದೆ ಮತ್ತು ಸ್ಮೂತಾಗಿ ಬರೋಂಗಿಲ್ಲ ಮತ್ತು ಚೆಂದ ಕಾಣಂಗಿಲ್ಲ. ನೋಡ್ರಿ, ಅದೊಂದು ಸ್ವಲ್ಪ ಇದನ್ನೈತಿ, ಕರಿ ಟಿಕ್ಕಿ ಐತಿ ತಕ್ಕೊಂಡೇನಿ. ಎಲ್ಲ ಸ್ವಚ್ಛಂಗಿರ್ಬೇಕದು, ನೀರಿನ ಅಂಶ ಏನೂ ಇರಬಾರ್ದು. 5 ಮಾಣಿಕೆ ನೋಡ್ರಿ ಎಷ್ಟು ದಪ್ಪ. ಇದು ಕೆಜಿ ಲೆಕ್ಕ ನೋಡ್ರಿ 1 kg ಆಗ್ತದೆ ರೀ. ಅದು ತಟ್ಟಿನೂ ಚಟ್ನಿ ಉಪಯೋಗ ಮಾಡ್ಕೋಬೋದು. ಇದು ಸಣ್ಣ ಹೆರ್ಸ್ಕೊಲಿಕ್ಕತ್ತೇನೆ ರೀ. ಇಷ್ಟು ಸಣ್ಣದಾಗ ಬೇಗ ಬೀಳಿಲ್ಲ, ದಪ್ಪನ್ನು ತೊಗೊಂಡೇನಿ. ಹೆರ್ಲಿಕ್ಕೆ ದಪ್ಪ ಕಣ್ಣೈತಿದ್ದ. ಏನು ಕಷ್ಟ ಆಗಂಗಿಲ್ಲರದು, ದಪ್ಪ ಇರ್ತದೆ ಮಾವಿನಕಾಯಿ. ನೋಡ್ರಿ, ಈಗ 5 ಮಾಣಿಕೆ ಎಲ್ಲ ಹೆರ್ಕೊಂಡು ಎಷ್ಟು ಚಂದ ಬಂದದ ನೋಡ್ರಿ. ಬಿಳಿದ ತಗಟೆ ಒಟ್ಟೆ ಇರಬಾರ್ದು. ಅರ್ಧ kg ಸಕ್ಕರೆ ತೊಗೊಂಡೇನಿ, ಅರ್ಧ kg ಬೆಲ್ಲ ತೊಗೊಂಡೇನಿ, 1 kg ಮಾವಿನ ಹಣ್ಣಿಗೆ ಅರ್ಧ ತೊಗೊಂಡೇನಿ, ಒಂದು 5 ಏಲಕ್ಕಿ, ಒಂದು ಸ್ವಲ್ಪ ಜಾಜಿಕಾಯಿ ತೊಗೊಂಡೇನಿ. ಅರ್ಧ ಭಾಗ ಮಾಡ್ಕೊಲಿಕ್ಕತ್ತೇನಿ. ಸಕ್ಕರೆ ಬೇಕಾದ್ರೆ ಸಕ್ಕರೆ ಹಾಕ್ಕೋಬೋದು, ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕ್ಕೋಬೋದು. ಅರ್ಧ ಭಾಗ ಮಾಡ್ಕೊಂಡೇನಿ ನೋಡ್ರದ. ಏನು ಹುಳಿ ಹಿಂಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಹುಳಿ ಇದ್ರೇ ಚಲೋ ಇರೋದು ತಿನ್ಲಿಕ್ಕೆ. ಇದು ಚಪಾತಿ ಜೊತೆ ಬ್ರೆಡ್ ಜೊತೆ ಭಾಳ ಚಲೋ ಆಗ್ತದೆ ರೀ. ಚೆಂದಂಗೆ ಕುದಿಸ್ಕೋಬೇಕ್ರಿ, ಇದು ಪಾಕ ಬರೋಂಗೆ. ಆರ್ಗಾನಿಕ್ ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ಚಲೋ ರೀ. ಅದು ನನಗೆ ಸಿಗಲಿಲ್ಲ. ನೋಡ್ರಿ, ಈ ಕಡೆ ಸಕ್ಕರೆದು ಕುದಿಲಿಕ್ಕತ್ತೈತಿ, ಆ ಕಡೆ ಬೆಲ್ಲದ ಕುದಿಲಿಕ್ಕತ್ತೈತಿ. ಎರಡು ಒಂದು ಸಲ ಮಾಡ್ಕೊಲಿಕ್ಕತ್ತೀನಿ. ಯಾವತ್ತೂ ಕೈ ಆಡ್ಬೇಕು, ಇಲ್ಲಾಂದ್ರೆ ಹೊತ್ತು ಚಾನ್ಸ್ ಇರ್ತೈತಿ. ಭಾಳ ಲಕ್ಷ್ಯ ಇಟ್ಟು ಮಾಡಬೇಕು. ಹೊತ್ತಿದ್ರೆ ಅದು ಕರಿನೂ ಆಗ್ತದೆ, ವಾಸನೆನೂ ಬರ್ತದೆ. ಯಾವತ್ತೂ ಲಕ್ಷ್ಯ ಇರಬೇಕು, ಯಾವತ್ತೂ ಕೈ ಆಡ್ತಿರ್ಬೇಕು. ಅದರ ರಸದ ಅಂಶ ಎಲ್ಲ ಸುಡಬೇಕದ. ಚಲೋದಂಗೆ ಪಾಕ ಬರಬೇಕು. ಭಾಳ ವರ್ಷಗಟ್ಟಲೆ ಇಟ್ಟರೂ ಏನೂ ಆಗೋದಿಲ್ಲ. ಇದು ಹೊರಗಡೆ ಇಟ್ಟರೂ ಏನೂ ಆಗಂಗಿಲ್ಲ. ಫ್ರಿಜ್ ಒಳಗೆ ಇಡಬೇಕಂತೇನಿಲ್ಲ. ನೋಡ್ರಿ, ಅರ್ಧ ಕುದೀತ, ಇನ್ನೂ ಸ್ವಲ್ಪ ಕುದಿಸಿದ್ರೆ ಆಯ್ತು. ಯಾಕಂದ್ರೆ ಥರದ ರಸದ ಅಂಶ ಇತ್ತಂದ್ರೆ ಕೆಡು ಚಾನ್ಸ್ ಇರ್ತೈತಿ. ಚೆಂದಂಗೆ ಕುದಿಸ್ಕೋಬೇಕು. ಇದ್ರಾಗ ಎಣ್ಣೆ ತುಪ್ಪ ಏನೂ ಹಾಕೋದಿಲ್ಲ. ಒಂದು ಸ್ವಲ್ಪ ಜಾಜಿಕಾಯಿ, ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ನೆಂಜಿಸ್ಕೊಂಡ ಈ ಕಡೆನೂ ಹಾಕ್ಕೊಲಿಕ್ಕತ್ತೇನೆ ಜಾಜಿಕಾಯಿ, ಏಲಕ್ಕಿ. ಭಾಳ ಕುದಿಸಬಾರ್ದು, ಗಟ್ಟಿ ಆಗಬಾರ್ದು ಭಾಳ. ಒಂದು ಸ್ವಲ್ಪ ರಸದ ಅಂಶ ಇರಬೇಕು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ. ಹೌದು, ಅಲ್ಲೂ ಒಂದು ಚಿಟಿಕೆ. ಯಾಕಂದ್ರೆ ಸಿಹಿಗೆ ಸ್ವಲ್ಪ ಉಪ್ಪು ಹಾಕ್ಯಾರನ ರುಚಿ ಬರ್ತದೆ ರೀ. ಭಾಳ ಹಾಕೋದಿಲ್ಲ, ಇಲ್ಲಾಂದ್ರೆ ಉಪ್ಪಿಂದನೇ ಟೇಸ್ಟಿಗೆ ಬರ್ತದ. ಉಪ್ಪಿಂದನೇ ರುಚಿ ಬರ್ತದೆ ರೀ. ಸ್ವಲ್ಪ ಹೌದಲ್ಲ, ಅರ್ಧ ಚಮಚಕ್ಕಿಂತ ಕಮ್ಮಿ ಹಾಕಲಿಲ್ಲ ಅಂದ್ರೆ ನಡೀತದೆ ರೀ. ಆದರೆ ಸಿಹಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು. ನೋಡ್ರಿ, ಚಂದ ಕಲರ್ ಬರ್ತದೆ. ಈಗ ಬಂದ್ ಮಾಡಿ ಆಯ್ತು ರೀ. ಅದು ಆರಿದ ಬಳಿಕ ಕಾಜಿನ ಬಾಟ್ಲಿ ಒಳಗೆ ತುಂಬಿಬೇಕ್ರದ. ಪ್ಲಾಸ್ಟಿಕ್ ಒಳಗೆ
ಪ್ಲಾಸ್ಟಿಕ್ ಒಳಗೆ ಹಾಕ್ಯಾರ ಅದು ಹುಳಿ ಇರ್ತದಲ್ಲ ರೀ, ಪ್ಲಾಸ್ಟಿಕ್ದ ಅಂಶ ಬಿಡ್ತದೆ. ಆರಿದ ಬಳಿಕ ಕಾಜಿನ ಬಾಟ್ಲಿ ಅಥವಾ ಪಿಂಗಾಣಿ ಒಳಗೆ ಎಲ್ಲಾದ್ರೂ ಮಣ್ಣಿನ ಪಾತ್ರೆ ಒಳಗೆ ತಂದರೂ ನಡೀತದೆ ನೋಡಿರಿ. ಈ ಥರ ಭಾಳ ಗಟ್ಟಿನೂ ಇರಬಾರ್ದು, ಭಾಳ ತೆಳುವೂ ಇರಬಾರ್ದು ನೋಡಿರಿ. ಕಲರ್ ಅಂತೂ ಎಷ್ಟು ಕ್ರೀಮ್ ಕಲರ್ ಬಂದದ ನೋಡ್ರಿ. ಇದು ಮಕ್ಕಳಿಗಂತೂ ಭಾಳ ಇಷ್ಟಪಡ್ತಾರೆ. ಚಪಾತಿಗೆ ಹಚ್ಚಿ ಸುರುಳಿ ಸುತ್ತಿ ಕೊಟ್ರೆ ಅಂತೂ ಭಾಳ ರುಚಿ ಹತ್ತದ ರೀ ಮಕ್ಕಳಿಗೆ ಕಡ್ಕೊಂಡು ತಿನ್ಲಿಕ್ಕೆ. ನೋಡಿರಿ ಬೆಲ್ಲದ್ದು ಎಷ್ಟು ಕಲರ್ ಚಲೋ ಬಂದದ ರೀ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನು ಹುಳಿ ಮಾವಿನಕಾಯಿ ತೊಗೊಂಡಿನಿ, ತೋರಿಸ್ಲಿಕ್ಕಿದೆ ತೋತಾಪುರಿ ತೊಗೊಂಡೇನಿ, ಹುಳಿ ಮಾವಿನಕಾಯಿನೇ ತೊಗೊಂಡೇನಿ. ಥ್ಯಾಂಕ್ ಯು ಫ್ರೆಂಡ್ಸ್.